ಒಂದು ಕಾಲದಲ್ಲಿ ನಮ್ಮ ಇಂಡಿಯಾದ ರಸ್ತೆಗಳಲ್ಲಿ ರಾಜನ ತರ ಮೆರೆತಾ ಇದ್ದ ರಾಜದೂತ್. ಆದ್ರೆ ಇವತ್ತು ಈ ರಾಜದೂತ್ ಎಲ್ಲಿ ಹೋಯ್ತು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ರಾಜದೂತ್ ಎಲ್ಲಿ ಹೋಯ್ತು ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. 1960ರ ಸಮಯದಲ್ಲಿ ಎಸ್ಕಾರ್ಟ್ಸ್ ಕಂಪನಿ ರಾಜದೂತ್ ಬೈಕ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು. ಮೊದಲನೇ ಮಾಡಲ್ ರಾಜದೂತ್ 175. ಈ ಬೈಕ್ ಹೇಗಿತ್ತು ಅಂದ್ರೆ ಸಿಂಪಲ್ ಡಿಸೈನ್ ಮತ್ತು ಸ್ಟ್ರಾಂಗ್ ಇಂಜಿನ್ ಇದ್ದ ಕಾರಣಕ್ಕೆ ಈ ಬೈಕ್ ಅನ್ನು ತುಂಬಾ ಜನ ಇಷ್ಟಪಡ್ತಾ ಇದ್ರು. ಸ್ವಲ್ಪ ವರ್ಷಗಳಲ್ಲಿ ರಾಜದೂತ್ ಬೈಕ್ ಇಂಡಿಯಾದಲ್ಲಿ ಸೂಪರ್ ಹಿಟ್ ಆಯ್ತು. ಆಗ ಸುಮಾರು 16 ಲಕ್ಷ ಬೈಕ್ ಮಾರಾಟವಾಯಿತು. ಆ ಕಾಲದಲ್ಲಿ ಈ ಬೈಕ್ ತುಂಬಾನೇ ಫೇಮಸ್ ಆಗಿತ್ತು. ಹಾಲಿವುಡ್ ಸಿನಿಮಾ ಬಾಬಿನಲ್ಲಿ ಈ ಬೈಕ್ ಅನ್ನು ಯೂಸ್ ಮಾಡಿದ್ರು. ಆ ಮೂವಿಯ ನಂತರ ಜನರು ಈ ಬೈಕ್ ಅನ್ನು ಬಾಬಿ ಬೈಕ್ ಅಂತ ಕರಿತಾ ಇದ್ರು. ನಂತರ 1983ರಲ್ಲಿ ರಾಜದೂತ್ ಮತ್ತೊಂದು ಪವರ್ಫುಲ್ ಆದ ಬೈಕ್ ಅನ್ನು ಲಾಂಚ್ ಮಾಡ್ತು. ಅದೇ ರಾಜದೂತ್ 350. ಇದು ಯಮಹಾ ಜೊತೆ ಕೊಲಾಬ್ರೇಷನ್ ಅಲ್ಲಿದ್ದ ಬೈಕ್. ಈ ಇಂಜಿನ್ ತುಂಬಾನೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದ್ದ ಕಾರಣಕ್ಕಾಗಿ ಆ ಕಾಲದಲ್ಲಿ ತುಂಬಾನೇ ಫಾಸ್ಟೆಸ್ಟ್ ಬೈಕ್ ನಲ್ಲಿ ಇದು ಒಂದಾಗಿತ್ತು. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಈ ಬೈಕ್ ಫ್ಯೂಯಲ್ ನ ಜಾಸ್ತಿ ಕುಡಿತಾ ಇತ್ತು. ಮೇಂಟೆನೆನ್ಸ್ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್. ಸ್ಪೇರ್ ಪಾರ್ಟ್ಸ್ ಕೂಡ ಸಿಗೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅದ ಕಾರಣಕ್ಕೇನೆ ಸ್ಲೋ ಆಗಿ ಜನ ಬೇರೆ ಬೈಕ್ ಕಡೆ ಶಿಫ್ಟ್ ಆದ್ರು. ಅದೇ ಸಮಯದಲ್ಲಿ ಮಾರ್ಕೆಟ್ಗೆ ಬಂದವು ಹೀರೋ ಹೋಂಡಾ ಮತ್ತು ಯಮಹಾ RX100, ಬೇರೆ ಲೈಟ್ ವೈಟ್ ಬೈಕ್ಸ್. ಈ ಬೈಕ್ಸ್ ಗಳು ಹೆಚ್ಚು ಮೈಲೇಜ್, ಕಡಿಮೆ ಮೇಂಟೆನೆನ್ಸ್ ಹಾಗೂ ಲೈಟ್ ವೈಟ್. ಹೀಗಾಗಿ ಜನ ಅವುಗಳನ್ನು ಇಷ್ಟಪಡಲು ಶುರುವಾದ್ರು. ಹಾಗಾಗಿ ತುಂಬಾನೇ ಕಾಂಪಿಟೇಷನ್ ಜಾಸ್ತಿ ಆಯ್ತು. ರಾಜದೂತ್ ಕಂಪನಿ ಟೆಕ್ನಾಲಜಿನ ಅಪ್ಡೇಟ್ ಮಾಡೋದ್ರಲ್ಲಿ ತುಂಬಾನೇ ಸ್ಲೋ ಆಗೋಯ್ತು. ಅದ ಕಾರಣಕ್ಕಾಗಿ ರಾಜದೂತ್ ಸೇಲ್ ಆಗೋದು ತುಂಬಾನೇ ಕಡಿಮೆ ಆಗ್ತಾನೂ ಹೋಯ್ತು. ಒಂದು ಕಾಲದಲ್ಲಿ ರಸ್ತೆಯಲ್ಲಿ ರಾಜನ ತರ ಮೆರೆತಿದ್ದ ರಾಜದೂತ್ ಮಾರ್ಕೆಟ್ ನಿಂದ ಆಲ್ಮೋಸ್ಟ್ ಡಿಸಪಿಯರ್ ಆಯ್ತು. ಹೀಗಾಗಿ ಮಾರ್ಕೆಟ್ ನಲ್ಲಿ ಕಿಂಗ್ ಆಗೋದು ಸಾಕಾಗಲ್ಲ. ಹೀಗೆ ಟೈಮ್ ಜೊತೆ ಚೇಂಜ್ ಆಗ್ತಾ ಇದ್ರೆ ಒಂದು ದಿನ ಲೆಜೆಂಡ್ ಕೂಡ ಹಿಸ್ಟ್ರಿ ಆಗಿಬಿಡುತ್ತೆ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ಈ ಪೇಜ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ.